ಧರ್ಮಸ್ಥಳದಲ್ಲಿ SIT ರಚನೆ ಆಗಿದೆ. ನಮ್ಮ ಜಿಲ್ಲೆಯಿಂದ ಒಂದು ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ತುಂಬಾ ಅಭಿಪ್ರಾಯ ಇದೆ. ನೋಡಿ, ಕೆಲವೊಂದು ವಿಚಾರಗಳು ಆರೋಪಗಳು ಬಂದಾಗ ಸರ್ಕಾರ ಇವತ್ತು SIT ತನಿಖೆಯನ್ನು ಮಾಡಿದೆ. ತನಿಖೆ ಆಗಲಿ, ಕಾನೂನು ಪ್ರಕಾರ ತನಿಖೆಯಾಗಿ ಅದು ಏನಂತ ಅದರ ಸತ್ಯಾಸತ್ಯತೆ ಇವತ್ತು ಬಹಿರಂಗವಾಗಲಿ. ನಾನು ಹೇಳುವಂಥದ್ದು, ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯಾಸತ್ಯ ಏನಂತ ಬಯಲಾಗಲಿ. ಅದು ಯಾವ ರೀತಿ ಮತ್ತೆ ಕಾನೂನು ಕ್ರಮ ಆಗಬೇಕು ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ. ಆದರೆ ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಡ್ಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು, ನಾವೇ ತೀರ್ಮಾನ ಮಾಡುವಂಥದ್ದು, ಅದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಪಾವಿತ್ರ್ಯದ ಕ್ಷೇತ್ರಕ್ಕೆ ಧಕ್ಕೆ ಬರೋ ಕೆಲಸ ಕೂಡ ಆಗಬಾರ್ದು. ಒಂದು ಪಾವಿತ್ರ್ಯತೆ ಕ್ಷೇತ್ರ, ಒಂದು ಸಂಸ್ಥೆ, ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ. ಅದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ತದೆ. ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ, ಯಾರು ತಪ್ಪಿಸ್ತರಿದ್ರು ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗಲಿ. ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಡ್ಜ್ಮೆಂಟ್ ಕೊಡೋದು, ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು, ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು, ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇದರಲ್ಲಿ. ಸೊ ತನಿಖೆಗೆ SIT ತನಿಖೆ ಆಗಿದೆ, ಸಮರ್ಪಕ ತನಿಖೆ ಆಗಲಿ. ಯಾರು ತಪ್ಪಿದ್ರು ಕೂಡ ಅದರೊಳಗೆ ಅದು ಸರ್ಕಾರ ಕ್ರಮಗೊಳ್ತದೆ. ಅಲ್ಲಿಯ ತನಕ ನಾವು ಸಮಾಧಾನದಿಂದ ವೆಯ್ಟ್ ಮಾಡಬೇಕು, ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ಬರಲಿ. ಧರ್ಮಸ್ಥಳದಲ್ಲಿ SIT ರಚನೆ ಆಗಿದೆ. ನಮ್ಮ ಜಿಲ್ಲೆಯಿಂದ ಒಂದು ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ತುಂಬಾ ಅಭಿಪ್ರಾಯ ಇದೆ. ನೋಡಿ, ಕೆಲವೊಂದು ವಿಚಾರಗಳು ಆರೋಪಗಳು ಬಂದಾಗ ಸರ್ಕಾರ ಇವತ್ತು SIT ತನಿಖೆಯನ್ನು ಮಾಡಿದೆ. ತನಿಖೆ ಆಗಲಿ, ಕಾನೂನು ಪ್ರಕಾರ ತನಿಖೆಯಾಗಿ ಅದು ಏನಂತ ಅದರ ಸತ್ಯಾಸತ್ಯತೆ ಇವತ್ತು ಬಹಿರಂಗವಾಗಲಿ. ನಾನು ಹೇಳುವಂಥದ್ದು, ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯಾಸತ್ಯ ಏನಂತ ಬಯಲಾಗಲಿ. ಅದು ಯಾವ ರೀತಿ ಮತ್ತೆ ಕಾನೂನು ಕ್ರಮ ಆಗಬೇಕು ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ. ಆದರೆ ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಡ್ಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು, ನಾವೇ ತೀರ್ಮಾನ ಮಾಡುವಂಥದ್ದು, ಅದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಪಾವಿತ್ರ್ಯದ ಕ್ಷೇತ್ರಕ್ಕೆ ಧಕ್ಕೆ ಬರೋ ಕೆಲಸ ಕೂಡ ಆಗಬಾರ್ದು. ಒಂದು ಪಾವಿತ್ರ್ಯತೆ ಕ್ಷೇತ್ರ, ಒಂದು ಸಂಸ್ಥೆ, ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ. ಅದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ತದೆ. ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ, ಯಾರು ತಪ್ಪಿಸ್ತರಿದ್ರು ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗಲಿ. ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಡ್ಜ್ಮೆಂಟ್ ಕೊಡೋದು, ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು, ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು, ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇದರಲ್ಲಿ. ಸೊ ತನಿಖೆಗೆ
SIT ತನಿಖೆ ಆಗಿದೆ, ಸಮರ್ಪಕ ತನಿಖೆ ಆಗಲಿ. ಯಾರು ತಪ್ಪಿದ್ರು ಕೂರದ್ರಾಗೆ ಅದು ಸರ್ಕಾರ ಕ್ರಮಗೊಳ್ತದೆ. ಅಲ್ಲಿಯ ತನಕ ನಾವು ಸಮಾಧಾನದ ವೆಯ್ಟ್ ಮಾಡಬೇಕು, ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ಬರಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.